ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸವಿತಾ ತುಂಬ ದಿನದಿಂದ ನಂಗೆ ಬಿರಿಯಾನಿ ಮಾಡಿಕೊಡು ಅಂತ ಕೇಳ್ತಾನೆ ಇದ್ಲು. ಹಾಗಾಗಿ ಅವಳಿಗೆ ಬಿರಿಯಾನಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಚಿಕನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ ಉದಯಪುರಕ್ಕೆ. ಸೊ ನಾಳೆ ಅವಳು ಊರಿಗೆ ಹೋಗ್ತಾ ಇದ್ದಾಳೆ. ಬಂದು ಸುಮಾರು ಅವಳು ಒಂದು ತಿಂಗಳಾಯಿತು ಹತ್ತತ್ರ. ನಾನು ಇಷ್ಟು ದಿನ ಇರು ಅಂತ ಅಂದ್ಬಿಟ್ಟು ಉಳಿಸ್ಕೊಂಡೆ. ಅವಳು ಊರಲ್ಲಿರೋಕ್ಕೆ ಒಬ್ಬಳು ಒಂದು ಬೇಜಾರು ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಬಾ ಅಂತ ಡೈಲಿ ಒಂದು ಹೇಳ್ಕೊತಾ ಇದ್ಲು. ಅವಳು ಹೋಗ್ತಾ ಇರೋದು ನಾಳೆ. ನನಗೂ ಸ್ವಲ್ಪ ಬೇಜಾರು. ಸ್ವಲ್ಪ ದಿವಸ ಯಾರಾದ್ರೂ ಇದ್ಬಿಟ್ಟು ಜೊತೆಯಲ್ಲಿ ಹೋದರೆ ಬೇಜಾರಾಗುತ್ತೆ. ಸೊ ನಾಳೆ ಹೋಗ್ತಾವಳಲ್ಲ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು. ಸೊ ನಾನು ಮಾಡೋ ಬಿರಿಯಾನಿ ತುಂಬ ಇಷ್ಟಪಡ್ತಾಳೆ. ಅವಳು ಊರಲ್ಲಿ ಒಬ್ಬಳೇ ಇರೋದ್ರಿಂದ ನಾನ್ ವೆಜ್ ಮಾಡ್ಕೊಂಡು ಜಾಸ್ತಿ ತಿನ್ನಲ್ಲ. ಸೊ ಹಾಗಾಗಿ ಕೇಳಿದ್ಲಲ್ಲ ಅಂದ್ಬಿಟ್ಟು ಬಿರಿಯಾನಿ ಮಾಡ್ಕೊಳ ಅಂತ ಅಂದ್ಬಿಟ್ಟು ಚಿಕನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸವಿತಿನ ಬ್ಯೂಟಿ ಬಗ್ಗೆ 2-3 ಜನ ಕಮೆಂಟ್ ಮಾಡಿದರು. ದಪ್ಪ ಮುಖ ನೋಡೋಕ್ಕಾಗಲ್ಲ, ವೀಡಿಯೋಸ್ ಮಾಡಿಬಿಡಿ ಅವ್ರ ಜೊತೆ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಬ್ಬರು ತಿಪ್ಪುಲ್ ಸುಂದ್ರಿ ಹಂಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದರು. ಅವಳು ಹೆಂಗಿದ್ರೆ ನಿಮಗೇನು, ನೀವೇನಾದ್ರೂ ಅವಳಿಗೆ ತಂದಾಕಬೇಕಲ್ಲ, ಅವಳೇ ಅಂದರೂ ನಿಮ್ಮನ್ನು ನೋಡ್ಕೋಬೇಕಾ, ತಂದಾಕಬೇಕಾ? ಹುಟ್ಟಬೇಕಾದ್ರೆ ಅಂದ್ರೆ ಯಾರಾದರೂ ಕೇಳ್ಕೊಬರ್ತಾರ, ನಾನು ಚೆನ್ನಾಗಿ ಹುಟ್ಟಬೇಕು, ಸುಂದರವಾಗಿ ಹುಟ್ಟಬೇಕು ಅಂತ ಅಂದ್ಬಿಟ್ಟು. ನೀವೇನು ಅಷ್ಟು ಸಖತ್ತಾಗಿದ್ದೀರಾ? ಏನು ಮಾಡೋಕ್ಕಾಗುತ್ತೆ? ಹುಟ್ಟಾಗಿಂದನೇ ಆ ಥರ ಹುಟ್ಟಿದಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ? ನೋಡೋಕೆ ಚೆನ್ನಾಗಿದ್ರೆ ಮಾತ್ರ ಫ್ರೆಂಡ್ಶಿಪ್ ಮಾಡಬೇಕಾ? ಇಲ್ಲ ಅಂತಂದರೆ ಮಾಡಬಾರ್ದಾ? ಅವ್ರ ಜೊತೆ ಚೆನ್ನಾಗಿರಬಾರ್ದಾ? ಏನು ಮಾತು ಅಂತ ಮಾತಾಡ್ತಿರೋ, ಏನು ಕಮೆಂಟು ಅಂತ ಮಾಡ್ತಿರೋ ಗೊತ್ತಿಲ್ಲ. ನಾನು ಯಾವತ್ತೂ ಸ್ಟ್ಯಾಂಡರ್ಡ್ ನೋಡಿ, ಬ್ಯೂಟಿ ನೋಡಿ ಫ್ರೆಂಡ್ಶಿಪ್ ಮಾಡಲ್ಲ. ನನ್ನ ಮನಸ್ಸಿಗೆ ಇಷ್ಟ ಆದರೆ ನಾನು ಅವ್ರ ಜೊತೆ ಚೆನ್ನಾಗಿರೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದನ್ನೆಲ್ಲ ಆಡ್ಕೊಳ್ಳೋದ್ರಿಂದ ನಿಮ್ಗೆ ಏನೂ ಸಿಗೋಲ್ಲ. ಇದೆಲ್ಲ ಬಿಟ್ಬಿಡಿ. ನೀವೇ ಆ ಥರ ಹುಟ್ಟಿದ್ರೆ ಏನು ಮಾಡ್ತಾಯಿದ್ರಿ? ಏನು ಕಮೆಂಟ್ ಮಾಡ್ತಿರೋ ಏನೋ ಗೊತ್ತಿಲ್ಲ. ಬೊಟ್ಟೆ ಬಿದ್ದೋಗೈತೆ. ಏನಂದಿಲ್ಲ? ಅವಳಿಗೆ ದುಬೈಪುರದ್ದು ದಹಿಪುರಿ. ಗೈಸ್, ಇಲ್ಲಿ ದುಬೈ ಪುರಿ ಅಂತ ಇರೋದು ಇವಳು, ದಹಿಪುರಿ ಅಂತ ಇರೋದು ದುಬೈ ಪುರಿ ಅಂತ ಅವಳೆ. ನಿಮಗೆ ಉಲ್ಟಾ ಕಾಣಿಸ್ತಿತ್ತು ಇದು. ಇಲ್ಲಿ ದಹಿಪುರಿ ಅಂತ ಇದ್ರೆ ದುಬೈ ಪುರಿ. ತೋರ್ಸು ಮಕ್ಕನ. ನಿನ್ನ ಓದೋ ಪ್ರಕಾರ ಬಾರೆ 10th ಪಾಸ್ ಮಾಡಿದ್ದ. ಪಾಸ ಫೇಲು ಬಾರೆ. ಅಯ್ಯೋ ಜಾಗಿನ ಗುಡ್. ಆಯ್ತು, ಚಾಯ್ ತಗೆ. ಗೈಸ್, ಇವಾಗ ನಮ್ಮೂರಿಗೆ ಬಂದ್ವಿ. ಮಡಬಕ್ಕೆ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಬಂದ್ವಿ. ಸೊ ಮಳೆ ಬರ್ತೈತೆ. ಟೈಮ್ ಆಗಲಿ 6:45. ಮಳೆ ಸ್ಟಾರ್ಟ್ ಆಯಿತು. ಮತ್ತು ಮಕ್ಳನ್ನ ಬೇರೆ ಕರ್ಕೊಂಡು ಹೋಗ್ಬೇಕಾಯ್ತು. ಮಕ್ಳನ್ನ ಇವ್ರು ಕರ್ಕೊಬರ್ತಾರೆ ನಮ್ಮ ಮನೆಯವರು ಕಾರಲ್ಲಿ. ಬಟ್ ಏನೋ ತಗೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಬಂದ್ವಿ. ಮಳೆ ಸ್ಟಾರ್ಟ್ ಆಯಿತು. ಕೂತ್ಕೊಂಡಿದ್ದೀವಿ ವೆಯ್ಟ್ ಮಾಡ್ಕೊಂಡು. ನಮ್ಮ ಫೋನ್ ಮಾಡ್ತಾನೆ. ಹೂವು ಮಾಡ್ಕೊಂಡು ನೋಡಿ. ಯಾರಪ್ಪ ತಲೆ ಬಚ್ಚಿದ್ದು? ಹಾಕಿಲ್ಲ. ಚೆನ್ನಾಗಿ ಬಚ್ಚಾರ. ಗೈಸ್, ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಸವಿತಾ ಹೆಲ್ಪ್ ಮಾಡ್ತಾವಳೆ. ಅಡುಗೆ ಬಂದು ಬಿರಿಯಾನಿ ಮತ್ತು ಚಿಕನ್ ಫ್ರೈ. ಇವಾಗಲೇ ಟೈಮು 8 ಗಂಟೆ. ನನ್ನ ಹಸ್ಬೆಂಡ್ ಇವಾಗ ನನ್ನ ಮಗನ ಕರ್ಕೊಂಬರ್ತಾರೆ. ನಾನು ಮತ್ತು ಸವಿತಾ ನನ್ನ ಮಗಳು ಬಂದ್ವಿ. ಮಳೆ ನಿಂತೋಯ್ತು ಹೆಂಗೋ ಸದ್ಯಕ್ಕೆ. ಅಡುಗೆ ಮಾಡ್ತೀನಿ. ಬಾಯಿ ನೋಡಿ ಸೈಲೆಂಟಾಗಿ ಅಡುಗೆ ಮಾಡ್ಬೇಕಾದ್ರೆ ತಿಟ್ಟರು ಬರ್ಸ್ಬಿಡಿ ನನಗೆ. ಅಲ್ಲೆಲ್ಲರೂ ಹೋಗಿ ಕುತ್ಕೊಂಡು ಆಟ ಆಡೋಗಿ ಅವನು ನೀನು ಹೋಗಿ ಸಿಲಿಂಡರ್ ಮುಟ್ಬಿಡ ಕಣ. ಹಾಂ, ಫೇಲ್ ಆಯ್ತು. ಡಬಲ್ ಡಿಗ್ರಿ ಮಾಡ್ತಾಳೆ, ಫೇಲ್ ಆಯ್ತಾಳೆ ಈಗ. ಡಬಲ್ ಡಿಗ್ರಿ ಚೆನ್ನಾಗಿದ್ದ. ಸೋಸು ಎಲ್ಲ ಕೂದ್ಲಿಗಿದ್ಲಿದ್ದವು ನೋಡಿ. ಸೈತ ನೀಟೇ ನೋಡ್ಬಿಟ್ಟು ಬೇಗ ಇದು ಮಾಡ್ಕೊಡು. ಅಲ್ಲಿ ಇದಕ್ಕೆ ಗಮ್ಮ ಅಂತಿದ್ ಕೈ. ನಮ್ಮೂರಲ್ಲಿ ಇಲ್ಲ ಕೈ ಇವೆಲ್ಲ. ಇಷ್ಟು ನಮ್ಮೂರಲ್ಲಿ ಏನು ಗೊತ್ತಾ, ಪುದೀನ ಸೊಪ್ಪು ಕೂದ್ರೂ ಜಗಳಕ್ಕೆ ಬಂದ್ಬಿಡ್ತಾರೆ. ಪುದೀನ ಸೊಪ್ಪು ಕೂದ್ರೂ ಜಗಳಕ್ಕೆ ಬಂದ್ಬಿಡ್ತಾರೆ ನಮ್ಮೂರಲ್ಲಿ. ಗೈಸ್, ನಾನು ಮನೆ ಹತ್ರ ಇದ್ದಾಗ ಏನು ಮಾಡ್ತೀನಿ ಗೊತ್ತಾ, ಮ್ಯಾಚಿಂಗ್ ಡ್ರೆಸ್ನೇ ಹಾಕ್ಕೊಳ್ಳಲ್ಲ.
ಸೊ ಮೇಲ್ಗಡೆ ಕುರ್ತಿ ಒಂಥರ ಇರುತ್ತೆ, ಒಂದು ಕಲರ್ ಇರುತ್ತೆ, ಮತ್ತು ಪ್ಯಾಂಟ್ ಒಂದು ಕಲರ್ ಇರುತ್ತೆ. ಸೊ ನೋಡಿ ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ, ಇದೇನು ಮ್ಯಾಚಿಂಗ್ ಇಲ್ಲದೆ ಡ್ರೆಸ್ ಈ ಥರ ಹಾಕಿದಾರಲ್ಲ ಅಂತ ಅಂದ್ಬಿಟ್ಟು. ಬಟ್ ಮುಂಚೆ ಎಲ್ಲ ನಾನು ಮ್ಯಾಚಿಂಗೇ ಹಾಕೋತಾ ಇದ್ದೆ. ಬಟ್ ನಂಗೆ ಇವಾಗ ಇಂಟ್ರೆಸ್ಟೇ ಇಲ್ಲ ಯಾವ ಡ್ರೆಸ್ ಮೇಲೂ. ಬಿಸಿಲು ಕಾಯ್ಸ್ಕೊಂಡಿರೋಣ, ಬೇಕು ಅಂದ್ರೆ ಬೇಕಾದ್ರೆ ಇದು ಮಾಡ್ಕೊಂಡ್ರೆ ಆಯ್ತಲ್ವಾ. ಫ್ರೈ ಇಲ್ಲ ಜಲ್ದಿ ಅರ್ಬಿ ನಿಂತ ಫ್ರೈ ಅದ್ರಲ್ಲಿ ಮಾಡೋಣ ಆಗುತ್ತಾ? ಅದೇನು ತುಂಬ ಮಾಡು, ಎಷ್ಟು ಮಾಡ್ತಿದ್ಯಾ? ಕಪ್ಲೇಟ್ ಇದು ಮುಚ್ಕೊಳಕ್ಕೆ. ನಿಮ್ಮ ಯಜಮಾನ್ರಾಗ ಜಾಸ್ತಿ ನಿಮ್ಮ ಮನೆಗೆ ಬರಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರಲ್ಲ, ನೋಡಿ ಬಂದವ್ರು ನಮ್ಮ ಯಜಮಾನ್ರು. ಇನ್ನೇನಕ್ಕೆ ಬರ್ತಾರೆ, ಅಪರೂಪದಂಗೆ ಬರ್ತಾರೆ. ಹಬ್ಬ ಹುಣ್ಮೆ ಈ ಥರ ಏನಾದರೂ ಸ್ಪೆಷಲ್ ಮಾಡಿ ದಿವಸ ಹೇಳ್ದಾಗ ಬರ್ತಾರೆ ಅಷ್ಟೇ. ನಾನೇ ಜಾಸ್ತಿ ಬರೋದು, ವಾರಕ್ಕೆ 3 ದಿವಸ ಇಲ್ಲೇ ಇರ್ತೀನಿ ನಾನು. ಅವ್ರ ಅಪರೂಪ. ಓಕೆ ಹಾಂ ಚೆನ್ನಾಯ್ತಾ ಅಂದೆ. ಏನು ಸಮಾಚಾರ? ಊಟ ಆಯಿತು, ಇನ್ನೇನು ಕೆಲಸ? ಊಟ ಆಯಿತು. ಟವಲ್ ಕೊಟ್ಟಿದ್ದೆ ಕೈ ಸೀಟಕ್ಕೆ. ಕೈ ಸೀಟ ಟವಲ್ ಕೊಡಬಾರ್ದು. ಕೈ ಸೀಟಿಗೆ ಕೂತಿದ್ದೀನಿ. ಹಾಂ, ಏನು ನಿಮ್ಮ ಅಪ್ಪ ಮನೆಗೆ ಬಂದು ಏನು ಫುಲ್ ಏನು ಸೌಕರ್ಯ ಮಾಡ್ತೀವಿ ಬಿಡಾತಿಗೆ. ನಿಮ್ಮ ಅಪ್ಪ ಮನೆಗೆ ಬಂದು ಏನು ಸೌಕರ್ಯ ಮಾಡ್ತೀವಿ ಬಿಡಾತಿಗೆ. ಅಳಮಯ್ಯ ಅಲ್ವಾ ಮನೆಗೆ, ಹಾಂ, ಅದಕ್ಕೆ ಎಲ್ಲ ಸೌಕರ್ಯ ಮಾಡಬೇಕಲ್ಲ. ಅದೇ ಮನೇಲಿದ್ದರೆ ಸ್ವಾಮಿರಂಗೆ ಬಿದ್ದಿರ್ತೀಯ. ಹಾಂ, ಇದು ಬಂದು ಅದು ನಮ್ಮ ಮನೆ, ಯಾಕೆ ಅಲ್ಲಿ ನೋಡ್ಕೊಳಲ್ವಾ? ಎಲ್ಲಿ ನೋಡ್ತೈತಿ ಅಲ್ಲಿ? ಇನ್ಯಾರು ನೋಡ್ಕೊತಿರೋದು? ಅಲ್ಲೇ ಕೂತಿರ್ತೀಯ. ಅದು ಇಲ್ಲಿ ಎಷ್ಟು ಸೌಲಭ್ಯ, ಹೆಂಗೆ ಸೌಕರ್ಯ ಹೆಂಗೆ ನೋಡ್ತೀಯ ಅಲ್ಲಿ? ರೀ ಏನಕ್ಕೆ ನೋಡೋದು ಗೊತ್ತಾ? ನಿಮ್ಮ ಅಪ್ಪ ಮನೆ ಅಂದರೆ ಅಪರೂಪದಂಗೆ ನಮ್ಮ ಮನೆಗೆ ಬರ್ತೀಯಾ, ನಮ್ಮ ಅಪ್ಪ ಮನೆಗೆ. ಈ ಥರ ಎಲ್ಲ ಯೋಗಕ್ಷೇಮ ವಿಚಾರಿಸ್ಕೊಂಡ್ರೆ ಏನೋ ಒಂದು ಬೆಲೆ ಗೌರವದಿಂದ ವಿಚಾರಿಸ್ಕೊತೀವಿ. ನಿನಗೂ ಖುಷಿ ಆಗುತ್ತೆ ಈ ಥರ ವಿಚಾರಿಸ್ಕೊಂಡ್ರೆ. ಸುಮ್ಮನೆ ಹೆಂಗೆ ಬೇಕಂಗೆ ಊಟಕ್ಕೆ ಇಕ್ಬಿಟ್ಟು ಹೆಂಗೆ ಬೇಕಂಗೆ ಕಳ್ಸೋಕ್ಕಾಗತ್ತಾ ನಮ್ಮ ಗಂಡನ? ಏನೋ ಒಳ್ಳೆದಲ್ಲಿ ಚೆನ್ನಾಗಿತ್ತ ಬಿರಿಯಾನಿ? ಹಾಂ, ಚೆನ್ನಾಗಿತ್ತು. ಫೈನ್. ಫ್ರೈ ಸಾಫ್ಟಾಗಿತ್ತಲ್ವ? ರೈಸು ಸ್ವಲ್ಪ ಸಾಫ್ಟಾಗಿರ್ಬೇಕು ಅಂತ ಹೇಳಿ. ನಮಗೆ ಸಾಫ್ಟಾಗಿರೋದಕ್ಕಿಂತ ಉಡುಡಿ ಆಗಿರ್ಬೇಕು. ಮುಳ್ಳಗಿ ಕೂಡ ಪಲಾವ್ ಎಲ್ಲ ಸ್ವಲ್ಪ ಮೆತ್ತಗಿದ್ರೆ ತಿನ್ಬೋದು. ಬಿರಿಯಾನಿ ಎಲ್ಲ ಉದುದ್ರಾಗಿರ್ಬೇಕು. ಮುಳ್ಳಗಿ ಕೂಳಿದಂಗಿರ್ಬೇಕು. ಮುಳ್ಳಕ್ಕಿನೇ ಮುಳ್ಳಕ್ಕಿ ಹಾಕ್ಬಿಟ್ರೆ ಉದುದ್ರಾಗಿದ್ಬಿಡುತ್ತಾ? ಚೆನ್ನಾಗಿ ಬೆಂದ್ರೂ ಉದುದ್ರಾಗಿರುತ್ತೆ. ಬೆಳಿಗ್ಗೆ ಬರ್ತೀವಿ ತಿಂಡಿಗೆಲ್ಲ ಆಮೇಲೆ ಸುಮ್ಮನೆ ಇದಾಗುತ್ತೆ, ಹಿಂಸೆ ಆಗುತ್ತೆ. ಗೈಸ್, ಇವತ್ತು ನಮ್ಮ ಮನೆಯವರು ಶುಂಠಿಗೆ ನಾಳೆ ನಾಡಿ ಶುಂಠಿ ಹಾಕ್ಸ್ತೀವಿ. ನೋಡಿದ್ರಲ್ಲ ನೀವು ಅವಾಗಲೇ ವ್ಲಾಗಲ್ಲಿ. ಕೆಲಸ ಮಾಡಿ ಮೈಕೈ ನೋವು ಆಯ್ತು ಪಾಪ. ಶುಂಠಿ ಹಾಕ್ಸೋದೇನು ಸುಲಭದ ಮಾತಾ? ಕೆಲಸಗಳು ಸಿಕ್ಕಾಬಟ್ಟೆ. ಏಯ್, ಯಾರೇ ನೋಡ್ಕೊಳ್ಳಾರ ನಿನ್ನ ಅಲ್ಲಿ? ಅಪ್ಪ ದೊಡ್ಡದ್ರ ಹೋದಾಗ ಬೆಳಗ್ಗೆ ಹೋಗಿರೋದು. ಇವಳು ಹೆಂಗ್ ಆಡ್ತಾಳೆ ನೋಡಲ್ಲಿ. ಪಿಂಟು ವೈಶಾಲಿ ಇವಳನ್ನ ಯಾರು ನೋಡ್ಕೊತಾರೆ ರೀ? ಬೇಡ ಬೇಡ ಕಣವ ನೀನು. ನಿಧಾನಕ್ಕೆ ಬರ್ಬಂದು ಗೈಸ್, ನಮ್ಮ ಗುಂಡುಗೆ ವೈಟ್ ರೈಸ್ ಕೊಟ್ಟು ಕಳಿಸ್ತಾ ಇದ್ದೀನಿ. ಬಿರಿಯಾನಿ ಕೊಟ್ಟು ಕಳಿಸ್ತಾವ್ರೆ ಅಂತ ಅನ್ಕೊಬಿಡಿ. ಒಬ್ಳೋಗಿ ಏನ್ ಮಾಡ್ತಾಳೆ? ಏನ್ ಮಾಡ್ತಾಳೆ ಅಂತ ಒಬ್ಳಾಗಿ ಅಲ್ಲಿ ಹುಡ್ಗನ ನೀನು? ಹಾ, ಹುಡ್ಗನೇನೆ ಬರೇಲಿ.
ಹೋಗಿ ಹಂಗೆ ತಗೋಬೇಕು ನಿಮ್ಗೆ ಕಲಿಸ್ಕೊಂಡು ಇಟ್ಕೊಳ್ಳಿ ನೋಡಿ ಗಂಡು ಮಗನ ಎಲ್ಲಿ ಬೈತೆ ಬನ್ನಿಲ್ಲ ಬಾ ಬತ್ತಿ ಮಂಜು ಕಾರ್ ಬಂದು ಕರ್ಕೊಂಡು ಅಪ್ಪ ತಾಡ್ತಕ್ಕಂತೀನಿ ಯಾರು ನೋಡ್ಕೊಳ್ಳೋರು ನಿಧಾನಕ್ಕೆ ಹೋಗೋದೇ ಇಲ್ಲ ನಿಧಾನಕ್ಕೆ ಹೋಗಲ್ಲ ಎಷ್ಟು ಹೇಳ್ತಿದ್ದ ನನಗೆ ಬೈತಾರೆ ನಿಧಾನಕ್ಕೆ ಹೋಗು ಅಂದ್ರೆ ನಾನು ಹೇಳಗಂಟ ಬಿಡು ಬಿಡಿ ಇಲ್ಲ ಬನ್ನಿ ಬನ್ನಿ ಎಲ್ಲಿ ಬೈತಾಳೆ ನೋಡ ಹೆಣ್ಮಕ್ಳನ್ನೆಲ್ಲ ಹಿಡ್ಕೊಂಡೋಯ್ತಾರ ಅಂತಲ್ಲ ಬನ್ನಿ ಇವೇ ಚಿರ್ತೆ ಬತ್ತ ಇವ ಇಲ್ಲೇ ಇವ ಯಾವತ್ತಿ ಇಲ್ಲೇ ಐತೆ ಯಾಕೆ ಬಂದಿದೆ ಬರಲ್ಲ ಅಂದಲ್ಲ ಹೋಗು ಇವ ಯಾವತ್ತಿ ಹುಡುಕೊಂಡು ಬೆಳ್ಳುಳ್ಳಿ ಕೊಡೋಣ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಾ ರಂಗಜ್ಜಿಗೆ ಊಟ ಬನ್ನಿ ನಾವು ಕುತ್ಕೊಳ್ಳೋಣ ಜೊತೆಗೆ ಮೆತ್ಕೆ ಬಿಡ್ಕೊಂಡೆ ಸವಿತಾ ಇಷ್ಟೊತ್ತರೆಗೂ 2 ಅವರಿಂದ ಫೋನ್ ನೋಡಿದ್ದೆ ಫೋನ್ ಬಿಟ್ಬಿಟ್ಟು ಊಟ ಮಾಡು ಯಾಕೆ ಸಪ್ಕಿದೆಯಲ್ಲ ಹಾಂ ಆಯ್ಕೆಳಿ ಒಂಚೂರ ಏ ಆಯ್ಕೆಳಿ ಆಯ್ಕೆಳಿಗೆ ಹೊಟ್ಟೆ ಬಾಯ್ಸ ತಿನ್ನೋ ಆಡಿದೆ ಮೊದಲು ಅನ್ನ ತಿನ್ನೋಗಿ ಮೊದಲು ಅನ್ನ ತಿನ್ಬಿಡು ಸುಸ್ಬಿಡೋದ ನೀ ಕಾಲ್ ನಿಧಾನ ಕಡಿಯವ ಕಾಲ್ ನಿಧಾನ ಕಡಿಯವ ನಮ್ಮವ್ವ ತಟ್ಟೆ ಇಲ್ಲ ಅಂತ ಸಿಲ್ವರ್ ಪ್ಲೇಟ್ ತಗೊಂಡೋಳೆ ಮಜ್ಜಪ್ಪ ಏ ಸವಿತಾ ಫೋನ್ ಬಿಟ್ಬಿಟ್ಟು ಬಾ ಎರಡ್ಕೆ ಆಯ್ಕೆ ಬೇಡವಾ ಮೈಸಿ ಮೈಸಿ ಬಂದ 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 ಪತ್ಲ ಸುಮ್ಮನೆ ಪತ್ಲ ಪತ್ಲ ಸುಮ್ಮನೆ ಪತ್ಲ ಏನವ ಪಚ್ಚು ಸುಮ್ ಪಾಚ್ಬೇಕಿ ಕರಿತೀನಿ ಗುಮ್ಮನ ಇಟ್ಕೊಟ್ಟಾಗೈತೆ ಬರ ಬಾರೋ ಅವ್ರಿಗೆ ನಂಗೆ ಚಿಕ್ಕ ವಯಸ್ಸಲ್ಲಿ ಹೆಂಗ್ ಗೊತ್ತಾ ನಮ್ಮಮ್ಮ ಏನಾದ್ರು ಎಲ್ಲಡ್ಕೆ ಹಾಕೊಂಡ್ರೆ ನನ್ಗೆ ನಮ್ಮಮ್ಮ ಇಲ್ಲ ಬೇರೆ ಯಾರಾದ್ರೂ ಎಲ್ಲಡ್ಕೆ ಹಾಕೊಂಡ್ರೆ ಆ ಸ್ಮೆಲ್ ತಗೋತಾ ಇದ್ರೆ ನನ್ಗೆ ನಾನು ಹಾಕ್ಯಬೇಕು ಅಂತ ಅನಿಸ್ತಾ ಇರೋದು ನಂಗೆ. ನೀವ್ ಆಗ್ಲಾ ಕೇಳಿದ್ರ ನಂಗೊಂಚೂರು ಕೊಡೋದು ಇಸ್ಕೊಳ್ಳೇನೋ ಫಂಕ್ಷನ್ ಅಲ್ಲ ಇತ್ತು ಮನೇಲಿ ಏನಾದ್ರು ಮಾಡಿ ಸ್ಪೆಷಲ್ ಮಾಡಿದ್ವಿ ಅಲ್ಲ ಆಯ್ತಾ ಬರೋದು ತಾತ ಆಮೇಲೆ ಚಂದ್ರಿ ಒಂದೊಂದ್ಸಲ ಬಾಯಿ ಘಮ ಘಮ ಅಂತ ಇರುತ್ತೆ ಎಲ್ಲಡ್ಕೆ ಚಂದ್ರಿ ನಾನೇ ಕಳಗದ್ದು ಬ್ರಷ್ ಮಾಡ್ಲಿಲ್ಲ ಅಂತ ಅಂದ್ರೆ ಎಲ್ಲಡ್ಕೆ ಹಾಕಿಟ್ರೆ ಬಾಯಿ ಏನವ ಇಲ್ಲದ ಮನೆ ಕಳದು ಎಲ್ಲ ತೆಗಿ ತೆಗಿ ಯಾಕೋ ಮುಗ್ಗು ಅನ್ಸುತ್ತೆ ಅವ್ನು ಯಾರು ಎಬ್ಬಸೋದು ಎಲ್ಲ ಬಿಡ್ಬಿಡ್ತು ಹೋಯ್ತು ಏನ್ ಮುಕ್ಕಿದಾರ ಆಡ್ತಾ ಇದ್ದೀವ ಮಮ್ಮಿ ಹಾಗೆ ಒಲಿಸ್ ಮಾಡ್ತಿದ್ದ ಇಡ್ಲು ನೀವುಳಿಸಿದ ತಕ್ಷಣ ಮನೆ ಕತೆ ನಾನೇನ್ ಮುದ್ಕಿ ತರ ಆಡ್ತದೆ ಇನ್ನೇನು ಮುದ್ಕಿ ಥರ ಆಡ್ತದ ಬಾ ಇನ್ನು ಹಾಳೆ 10 ವರ್ಷದಲ್ಲಿ
10 ವರ್ಷ ಹುಡುಗಿ ವಯಸ್ಸಲ್ಲಿ ಒಳ್ಳೆ ಮುದ್ಕೆ ಆಡ್ದಂಗೆ ಅಡಿವೆ ಮುದ್ಕೆ ತಗೋ ಕೂತ್ಕೊಳ್ಳೋದು ಅವ್ರ ತಲೆ ತಿನ್ನೋದು ಅವ್ರ ಜೀವ ತಿನ್ನೋದು ಹೇಳ್ಬೇಕು 15 ಬಟ್ಟು ಈ ಆಸೆನೂ ಮಾಡಿವೆ ಮುದ್ಕಿರ್ನ ಅವ್ರ ತಲೆ ತಿಂದಿವಿ ನೀನು ಅದಕ್ಕೆ ತಲೆ ತಿನ್ನೋಕೆ ಅವ್ರ ತಗೋಗಿ ಆಸೆ ಮಾಡಿವೆ ಮುದ್ಕಿರ್ ನಾನು ಮುದ್ಕಿರ್ ಕಂಡು ಇಷ್ಟ ಇಷ್ಟ ಅಂತ ಮುದ್ಕಿರ್ನ ಮಾತಾಡ್ಸಕ್ಕೆ ಹೋಗಿ ಬೆಂಗಳೂರಲ್ಲಿ ಆಮೇಲೆ ಮುದ್ಕಿರ್ ಅವ್ನು ನೀನೇ ಮಾತಾಡ್ಸ್ಕೊಂಡು ಮಾತಾಡ್ಸಿವಿ ಅದೇ ಆಗದೆ ಪರಿಚಯ ಮಾಡ್ಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ಬಂದ್ವಿ ಒಂದ್ಸತಿ ಗೋವಿಂದೊಡ್ಡ ಬಂದಿದ್ದಾಗ ನೇತ್ರ ಅವರೆಲ್ಲ ಇದ್ರಲ್ಲ ಚಂದವ್ರ ಆಂಟಿ ಅಲ್ಲಿದ್ದಾಗ ನಾನು ಮಿಕ್ಸಿ ಹಾಕ್ತಾ ಇದ್ದೀನಿ ಹಿಂಗೆ ಭಾನುವಾರ ಅದರೊಳಗೆ ಕೈ ಇಟ್ಟಕೋ ಹೇಳಿ ಜಾರೊಳಗೆ ಕೊಟ್ಟೆ ನೋಡೆ ಒಟ್ಟ ಅವ್ರು ಬೆರ್ಗೋಗ್ಬಿಟ್ಟು ಹೊತ್ಕೊಂಡು ಅವ್ರು ಬೆರ್ಗೋಗಿ ಯಾಕೆ ಸಂಜೆ ಹೊಡ್ತಾ ಇದೀವಿ ಅಂದ್ರೆ ನಮ್ಮ ಅಮ್ಮ ಹೊಡ್ಕೊಳ್ತಿ ಯಾಕೆ ಅಂದ್ರೆ ಜಾರೊಳಗೆ ಕೈ ಇಡ್ತಾ ಇದ್ದು ಆದ್ ಮಾಡಿದ್ರೆ ಜಾರೊಳಗೆ ಕೈ ಹಾಕ್ತಾವಳೆ ಏನು ನೋಡ್ತೀವಿ ಸಣ್ಣ ಐತೈತೆ ಬಂದಳೆ ಸುಮ್ಮನೆ ಇರ್ಲಾಡ್ತೇವೆ ಅಮ್ಮನ್ಗಿಮ್ಮಂಗೆ ಓಡಾಡ್ತಿದ್ಲು ಆಡ್ಕೊಂಡು ಅಮ್ಮನ್ಗಿಮ್ಮಂಗೆ ಆಡ್ಕೊಂಡು ಓಡಾಡ್ತಿದ್ಲು ಅಕ್ಕ ಅಂತವ್ರನ್ನ ನಾನು ತಾಳೋದು ತೋಡ್ಬಿಟ್ಟು ಇದು ಮಾಡಕ್ಕೆ ಹೋಗಿದ್ದೀನಿ ಅದರೊಳಗೆ ಕೈ ಹಾಕಕ್ಕೆ ಹೋಗಿದ್ದೀನಿ ಬುಟ್ಟ ನೋಡಿ ಎರಡ ಕರ್ಗೆ ಆಟ ಬಾಯ್ ಬಾಯ್ 12 ಗಂಟೆ ಆಯ್ತು ಅದಕ್ಕೆ ಗುಡ್ ನೈಟ್. ಗುಡ್ ನೈಟ್. ಹ್ಞೂ ಆ ಹುಡುಗ ಮಸ್ತ್ ಫಸ್ಟ್ ಬತ್ತೀಯಾ ಬಾಗ್ಲೆ ಕಡೋ. ಕೆಟ್ಟಬಿಟ್ಟು ಓಕೆ ಗೈಸ್, ಇಷ್ಟನ್ನು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.